ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಚ್ಚು ಬೀಳಿಸುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಈಗ ಬ್ಲಾಸ್ಟ್ ಆಗಿದೆ. ಏನಾಗ್ತಿದೆ ಅಂತ ಊಹೆ ಮಾಡಲಾಗಿತ್ತೋ, ಯಾವ ಗೆಸ್? ಭಾರತ ವಿರುದ್ಧದ ಸಂಚು, ಮೋದಿ ಸರ್ಕಾರದ ವಿರುದ್ಧದ ಮಹಾ ಸಂಚು ಅಂತ ಚರ್ಚೆಯಾಗಿತ್ತು. ಈಗ ಅದು ನಿಜವೂ ಆಗ್ತಾ ಇದೆ. ಪಾಕಿಸ್ತಾನದಿಂದ ಬಹುದೊಡ್ಡ ಘೋಷಣೆ ಮೊಳಗಿರೋದು. ಬಾಂಗ್ಲಾದಲ್ಲಿ ಪರಿಸ್ಥಿತಿ ಕೈ ಮೀರ್ತಿರೋ ಹೊತ್ತಲ್ಲಿ ಮತ್ತೊಂದು ಹಿಂದೂ ಕುಟುಂಬವನ್ನು ಸಜೀವ ದಹನ ಮಾಡೋದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅದೃಷ್ಟವಶಾತ್ ಅವರು ಜೀವ ಉಳಿಸ್ಕೊಂಡಿದ್ದಾರೆ. ಪ್ರಾಣಿಗಳು, ಅಲ್ಲಿರೋ ವಸ್ತು ಎಲ್ಲ ಸುಟ್ಟು ಹೋಗಿದೆ. ಅವ್ರ ಇಡೀ ಮನೆ ಭಸ್ಮವಾಗಿದೆ. ಸೊ ಹಿಂಸಾಚಾರ ತೀವ್ರ ಸ್ವರೂಪ ಪಡ್ಕೊಳ್ತಿರೋ ಹೊತ್ತಲ್ಲಿ ಗೊತ್ತಾಗ್ತಿರುವಂತಹ ವಿಷಯ ನೋಡಿ. ಬಿಗ್ ಅನೌನ್ಸ್ಮೆಂಟ್ ಓಪನ್ ಆಗಿ. ಭಾರತದ ಒಳಗಡೆ ನಡೆದಿದ್ದೇನು ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಮತ್ತೆ ಹಿಂಸಾಚಾರ ಜೋರಾಗಿದೆ. ಒಂದು ಕಡೆ ಅಲ್ಲಿ ಯಾರಿಗೆ ಬೆಂಕಿ ಹಚ್ಚಲಾಯ್ತಲ್ಲ, ಹಿಂದೂ ಯುವಕನಿಗೆ ಸಂಬಂಧಪಟ್ಟಂತೆ ಬಾಂಗ್ಲಾದೇಶ್ ಸರ್ಕಾರ ಬಂದು ಸಂತೈಸಿ ಅವ್ರ ಕುಟುಂಬ ಮಾತಾಡಿಸಿ ಎಲ್ಲ ಮಾಡ್ತಾ ಇರೋದು ಸುಮ್ಮನೆ ಕಣ್ಣಿಗೆ ಮಣ್ಣೆರಚುವಂತಹ ಪ್ರಯತ್ನ. ನಾವೇನೂ ಮಾಡೇ ಇಲ್ಲ, ಭಾರತನೇ ತಪ್ಪು ಮಾಡ್ತಿದೆ ಅನ್ನೋ ರೀತಿಯಲ್ಲಿ. ಮತ್ತೊಂದು ಕಡೆಯಲ್ಲಿ ಬಾಂಗ್ಲಾದೇಶದ ಅಧಿಕಾರಿಗಳು ಮತ್ತು ಅಲ್ಲಿನ ಕೆಲವು ಪ್ರಮುಖ ನಾಯಕರು ಏನು ಹೇಳ್ತಿದ್ದಾರೆ, ಭಾರತದಂಥ ದೇಶವನ್ನು ನಾವು ಎದುರು ಹಾಕ್ಕೊಳ್ಳೋಕೆ ಬಯಸ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಬೇರೆ ಕೊಡ್ತಿದ್ದಾರೆ. ಆದರೆ ನಡೆಯೋದು ಮಾತ್ರ ನಡೀತಿದೆ. ಹಿಂಸಾಚಾರ ಕಡಿಮೆ ಆಗ್ತಿಲ್ಲ. ಇನ್ನೊಂದು ಇಡೀ ಕುಟುಂಬವನ್ನು ಸುಡುವಂಥ ಪ್ರಯತ್ನ ಆಗಿದೆ. ಬೆಂಕಿ ಹಚ್ಚಿದ್ದಾರೆ, ಬಟ್ ಅವರು ಅದೃಷ್ಟವಶಾತ್ ಬೇಲಿ ಹಾರು ಹೋಗಿ ಜೀವ ಉಳಿಸ್ಕೊಂಡಿದ್ದಾರೆ. ಸಾಕು ಪ್ರಾಣಿಗಳು, ವಸ್ತುಗಳು ಎಲ್ಲ ಕಂಪ್ಲೀಟ್ ಬೆಂಕಿಗೆ ಆಹುತಿ ಆಗಿರೋದು. ಅಲ್ಲಿನ ಜನ ಭಾರತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕೇಳಿಕೊಳ್ತಿದ್ದಾರೆ. ಇಲ್ಲೂ ಭಾರತದ ಒಳಗಡೆನೂ ಜೋರು ಪ್ರೊಟೆಸ್ಟ್ ಆಗ್ತಿದೆ, ಹಿಂದೂಗಳ ರಕ್ಷಣೆ ಮಾಡಿ ಬಾಂಗ್ಲಾದಲ್ಲಿ ಅಂತ ಅಲ್ವಾ. ಸೊ ಮೋದಿ ಇಷ್ಟಾದ್ರೂ ಏನೂ ಮಾಡ್ತಿಲ್ಲ ಅಂತ ಪ್ರತಿಪಕ್ಷಗಳು ಶುರು ಮಾಡಿದ್ದಾರೆ. ಈ ಹೊತ್ತಲ್ಲಿ ನೋಡಿ ಅಸಲಿಗೆ ಏನು ಅನ್ನೋದು ಗೊತ್ತಾಗ್ತಿದೆ. ಪಾಕಿಸ್ತಾನದಿಂದ ಬಿಗ್ ಅನೌನ್ಸ್ಮೆಂಟ್. ಬಾಂಗ್ಲಾದೇಶದಲ್ಲಿ ನಡೀತಿರುವಂಥ ಹಿಂಸಾಚಾರ ಹಾಗೂ ಅರಾಜಕತೆಯಲ್ಲಿ ಭಾರತದ ನೇರವಾದ ಪಾತ್ರ ಇದೆ. ಹಾಗೆ ಏನು ಭಾರತ ಏನಾದರೂ ಬಾಂಗ್ಲಾದ ಮೇಲೆ ದಾಳಿ ಮಾಡಿದರೆ, ಯಾವುದೇ ಬಗೆಯ ದಾಳಿ ನಡೆದ್ರೆ ನೋಡಿ, ದಾಳಿ ಮಾಡಿ ಅಂತ ಇಲ್ಲೆಲ್ಲ ಕೆರಳಿಸ್ತಿರೋದು. ಮೋದಿ ಏನು ಮಾಡ್ತಿಲ್ಲ, ಕೈಲಾಗದ ಪ್ರಧಾನಿ ಅಂತ ಕೆರಳಿಸ್ತಿರೋದು. ಈಗ ಭಾರತ ದಾಳಿ ಮಾಡಬೇಕು. ನೋಡಿ ಏನು ಹೇಳ್ತಿದ್ದಾರೆ, ಭಾರತ ಏನಾದರೂ ದಾಳಿ ಮಾಡಿದರೆ, ಬಾಂಗ್ಲಾದೇಶದ ಮೇಲೆ ಯಾವುದೇ ಬಗೆಯಲ್ಲಿ ಭಾರತ ದಾಳಿ ಮಾಡಿದರೆ ಪಾಕಿಸ್ತಾನದ ಸೇನೆ ಮತ್ತು ಕ್ಷಿಪಣಿಗಳು ಅದಕ್ಕೆ ಉತ್ತರ ಕೊಡೋದು ನೆನಪಿರಲಿ. ಸೊ ಅಧಿಕೃತವಾಗಿ ಇದು ಯಾರು ಮಾಡಿರೋದು ಅನೌನ್ಸ್ಮೆಂಟು? ಪಾಕಿಸ್ತಾನದ ಪ್ರಧಾನಿಯ ಪಕ್ಷ, ಪಾಕಿಸ್ತಾನ ಮುಸ್ಲಿಂ ಲೀಗ್ನ ಯುವ ವಿಭಾಗದ ಪ್ರಮುಖ ನಾಯಕ ಕಮ್ರಾನ್ ಸಯೀದ್ ಉಸ್ಮಾನಿ ಈ ರೀತಿ ಅನೌನ್ಸ್ಮೆಂಟ್ ಮೊಳಗಿಸಿರೋದು. ಭಾರತ ಬಾಂಗ್ಲಾದ ಮೇಲೆ ದಾಳಿ ಮಾಡಿದ್ರೆ ಅದಕ್ಕೆ ಪ್ರತ್ಯುತ್ತರವನ್ನು ಪಾಕಿಸ್ತಾನದ ಕ್ಷಿಪಣಿಗಳು ಕೊಡ್ತಾವೆ ಅಂತ. ಆ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸೊ ಒಂದೇ ಸೆಂಟೆನ್ಸಲ್ಲಿ ಕ್ಲಿಯರ್ ಆಯಿತು ನೋಡಿ, ಭಾರತ ದಾಳಿ ಮಾಡಬೇಕು, ಒಂದು ದೊಡ್ಡ ಯುದ್ಧವಾಗಬೇಕು ಅಂತಾನೆ ಇಷ್ಟು ಗಲಾಟೆ ಇದ್ದಕ್ಕಿದ್ದಂತೆ ಶುರುವಾಗಿರೋದು. ಭಾರತ ಹಸೀನಾ ಬೆಂಬಲಿಗರಿಗೆ ಕುಮ್ಮಕ್ಕು ಕೊಡ್ತಿದೆ ಅನ್ನೋ ರೀತಿಯಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಇನ್ನೂ ಜಾಸ್ತಿ ಅಲ್ಲಿ ಗಲಭೆ ಏಳಬೇಕು, ಆ ರೀತಿಯಲ್ಲಿ ಪ್ರಚೋದಿಸುವ ಕೆಲಸವನ್ನು ಪಾಕಿಸ್ತಾನ ಅಮೆರಿಕದ ಪರವಾಗಿ ಬಾಂಗ್ಲಾದ ಒಳಗಡೆ ಯಶಸ್ವಿಯಾಗಿ ಮಾಡ್ತಿದೆ. ಬಾಂಗ್ಲಾ ಜನ ಇನ್ನಷ್ಟು ರೊಚ್ಚಿಗೇಳಬೇಕು, ಮತ್ತಷ್ಟು ರೊಚ್ಚಿಗೇಳಬೇಕು. ಈಗ ಸಮನ್ಸ್ ಜಟಾಪಟಿ ಶುರುವಾಗಿದೆ. ಭಾರತ 2ನೇ ಸಮನ್ಸನ್ನು ಬಾಂಗ್ಲಾ ಅಧಿಕಾರಿಗಳಿಗೆ ಕೊಟ್ಟಿರೋದು, ಅಲ್ಲೂ ಕೂಡ ಅದೇ ನಡೀತಾ ಇದೆ. ಸೊ ಇದ್ರ ನಡುವೆ ಬಾಂಗ್ಲಾದಲ್ಲಿ ಹಿಂಸಾಚಾರ ಇನ್ನೂ ಮುಂದಕ್ಕೆ ಹೋಗ್ತಿದೆ. ಹಾಗೇ ಮುಂದಕ್ಕೆ ಹೋಗ್ತಿರ್ಬೇಕು, ಅಲ್ಲಿ ಗಲಾಟೆ ಜೋರಾಗಬೇಕು. ಈಗ ನೋಡಿ ಆ ಯೂನುಸ್ ವಿರುದ್ಧನೂ ಯುವ ನಾಯಕರು ಎಲ್ಲ ಸೆಡ್ದೆದ್ದಿದ್ದಾರೆ. ಯಾಕೆ ಹತ್ಯೆ ಆಯಿತು? ಹತ್ಯೆ ಮಾಡಿದ್ದೇ ನೀವೆಲ್ಲ ಸೇರಿಕೊಂಡು, ಯಾಕಂದರೆ ಮುಂದಿನ ವರ್ಷ ಎಲೆಕ್ಷನ್ ಇದೆ, ಎಲೆಕ್ಷನ್ ಕ್ಯಾನ್ಸಲ್ ಆದರೆ ತಾನೇ ಇರಬಹುದು ಅಂತ ಯೂನುಸ್ ಪ್ಲ್ಯಾನ್ ಮಾಡಿದ್ಯಾ ಅಂತ ಆತನ ವಿರುದ್ಧ ಮುಗಿಬಿದ್ದಿದ್ದಾರೆ. ಸೊ ಅಲ್ಲಿ ಬಗೆಯಲ್ಲಿ ಊಹಿಸೋದಕ್ಕಾಗದ ರೀತಿಯಲ್ಲಿ ದಿನಕ್ಕೊಂದು ತಿರುವು ಪಡ್ಕೊಂಡು ಜಟಾಪಟಿ ಜೋರಾಗ್ತಿದೆ, ದಂಗೆ ತೀವ್ರ ಸ್ವರೂಪ ಪಡ್ಕೊಳ್ತಿದೆ. ಪಾಕಿಸ್ತಾನದ ನೇರ ಕೈವಾಡ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ಅನೌನ್ಸ್ಮೆಂಟೇ ಆಗಿದೆ ನೋಡಿ, ಪಾಕಿಸ್ತಾನ ಭಾರತದ ಜೊತೆ ಸೆಣಸಾಡಲಿದೆ, ಭಾರತದ ವಿರುದ್ಧ ನಾವೇ ಅಖಾಡಕ್ಕಿಳಿತೀವಿ ಅಂತ. ಇದೆಲ್ಲ ಹೇಗೆ ಸಾಧ್ಯ? ಸಿಂಪಲ್. ಈಗಾಗಲೇ ನಾವು ಹಲವು ರಿಪೋರ್ಟ್ಸ್ ಇಟ್ಟಿದ್ದೀವಿ. ಅಮೆರಿಕದ ನೇರ ಬಲ.
ಬಾಂಗ್ಲಾದಲ್ಲಿ ಅವ್ರಿಗೊಂದು ಸೇನಾ ನೆಲೆಯನ್ನು ಸ್ಥಾಪಿಸಬೇಕು. ಚೀನಾ ಕಂಟ್ರೋಲ್ ಮಾಡೋಕ್ಕಾಗತ್ತೆ, ಭಾರತವನ್ನು ಥ್ರೆಟನ್ ಮಾಡೋಕ್ಕಾಗತ್ತೆ. ಸೊ ಮಧ್ಯದ ಪಾಯಿಂಟ್ ಬೇಕು ಅವ್ರಿಗೆ. ಪಾಕಿಸ್ತಾನ ಸಾಲದು, ಬಾಂಗ್ಲಾದಲ್ಲಿ ಬೇಕು ಅನ್ನೋ ಕಾರಣಕ್ಕೆ ಭಾರತ ಹೆಂಗಾದರೂ ಕೆರಳಿ ಬಾಂಗ್ಲಾ ಮೇಲೆ ದಾಳಿ ಮಾಡಬೇಕು, ಪಾಕಿಸ್ತಾನ ಅಮೇರಿಕ ಬಂದು ಸೇರಿಕೊಳ್ಬೇಕು. ಆಗ ಬಾಂಗ್ಲಾ ಕರೆದೇ ಕರೆಯುತ್ತೆ. ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ, ಭಾರತ ಎದುರಿಸುವಂಥ ಶಕ್ತಿ ಕನಸಲ್ಲೂ ಅವರು ಎಣಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಅಮೇರಿಕ ಸಹಾಯವನ್ನು ಪಡ್ಕೊಳ್ಳೋದು, ಆಗ ಅಮೇರಿಕ ಅದಕ್ಕೆ ಪ್ರತಿಯಾಗಿ ತನ್ನ ಸೇನಾ ನೆಲೆ ಸ್ಥಾಪಿಸುವಂಥ ಕಂಡೀಷನ್ ಹಾಕೋದು. ಇಷ್ಟೇ ಸಿಂಪಲ್ ಆಗಿದೆ ಫಾರ್ಮುಲಾ. ಅದನ್ನೀಗ ಓಪನ್ ಆಗಿ ಪಾಕಿಸ್ತಾನ ನಾವೇನು ಮಾಡ್ತೀವಿ ಮುಂದೆ ಅಂತ ಅನೌನ್ಸ್ ಕೂಡ ಮಾಡಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ಔಪಚಾರಿಕ ಸೇನಾ ಮೈತ್ರಿಗೆ ಕರೆ ಕೊಡೋ ಮೂಲಕ ಪಾಕಿಸ್ತಾನ ಜೊತೆಗೆ ಕೈ ಜೋಡಿಸುವಂತೆ ಬಾಂಗ್ಲಾ ಸರ್ಕಾರಕ್ಕೆ ಓಪನ್ ಆಹ್ವಾನ ಆಗಿದೆ. ಮತ್ತು ಡಿಫೆನ್ಸ್ ಡೀಲ್ಗೆ ಮಾತುಕತೆ ನಡೀತಿದೆ ಅನ್ನೋದು ಇನ್ನೂ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಪಾಕಿಸ್ತಾನ ಮತ್ತು ಬಾಂಗ್ಲಾದ ನಡುವೆ ಇದ್ದಕ್ಕಿದ್ದಂತೆ ಈ ಎಲ್ಲ ಬೆಳವಣಿಗೆಗಳಾಗ್ತಿರೋದು. ಇದರ ನಡುವೆ ಗುಪ್ತಚರ ಮಾಹಿತಿ ಬೆಚ್ಚಿ ಬೀಳಿಸುವಂತಹ ಒಂದು ರಿಪೋರ್ಟನ್ನು ಈಗ ಸ್ಫೋಟಿಸಿದೆ ನೋಡಿ. ಭಾರತಕ್ಕೆ ಉಗ್ರರನ್ನು ನುಗ್ಗಿಸೋದಕ್ಕೆ ಬಹಳ ಸಂಘಟಿತವಾದ ತಯಾರಿಯಾಗಿದೆ. ಬಾಂಗ್ಲಾದೇಶದಲ್ಲಿನ ಪರಿಸ್ಥಿತಿ ಲಾಭವನ್ನು ಪಡ್ಕೊಂಡು ಪಾಕಿಸ್ತಾನ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಸಂಘಟನೆಗಳ ಉಗ್ರರನ್ನು ಭಾರತದ ಒಳಗಡೆ ನುಗ್ಗಿಸೋ ಯೋಜನೆಯನ್ನು ಮಾಡಿದೆ. ಗುಪ್ತಚರ ಮಾಹಿತಿ ಈಗ ಹೊರಗಡೆ ಬಂದಿದ್ದು. ಅಸ್ಸಾಂ, ತ್ರಿಪುರಾ ಮತ್ತು ಪಶ್ಚಿಮ ಬಂಗಾಳದ ಗಡಿಗಳ ಮೂಲಕ ಭಾರತಕ್ಕೆ ಅಂದರೆ ಬಾಂಗ್ಲಾ ಗಡಿಯ ಮೂಲಕ ಉಗ್ರರನ್ನು ನುಸುಳಿಸುವಂತಹ ಎಲ್ಲ ತಯಾರಿ ಮಾಡಿ ಅಲ್ಲಿ ಲಾಂಚ್ ಪ್ಯಾಡ್ಗಳು ಆಕ್ಟಿವ್ ಆಗಿಬಿಟ್ಟಿವೆ ಅಂತೆ. ರೋಹಿಂಗ್ಯಾ ನಿರಾಶ್ರಿತರು, ಇದು ವೆರಿ ಇಂಪಾರ್ಟೆಂಟ್, ರೋಹಿಂಗ್ಯಾ ನಿರಾಶ್ರಿತರು ಸೇರಿ ಬಾಂಗ್ಲಾದ ಬಡ ಜನರಿಗೆ ಜಿಹಾದ್ನಲ್ಲಿ ಭಾಗಿಯಾಗುವಂತೆ ಹಣವನ್ನು ಕೊಟ್ಟಿದ್ದಾರಂತೆ. ಭಾರತದಲ್ಲಿ ಅಶಾಂತಿ ಸೃಷ್ಟಿಸೋದಕ್ಕೆ ರೋಹಿಂಗ್ಯಾ ಮತ್ತು ಬಾಂಗ್ಲಾ ನಿರಾಶ್ರಿತರಿಗೆ ಹಣ ದೊಡ್ಡ ಪ್ರಮಾಣದಲ್ಲಿ ಪೂರೈಕೆಯಾಗ್ತಿದೆ ಅನ್ನೋದು ವಿಷಯ. ಈ ಹಿನ್ನೆಲೆಯಲ್ಲಿ ಭಾರತ ಭದ್ರತಾ ಪಡೆಗಳು ಬಾಂಗ್ಲಾ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಿದೆ. ಅಂದರೆ ಈ ನುಸುಳುಕೋರರು, ಇಲ್ಲಿ ಒಳಗಡೆ ಇರೋರು ಅಂತಲ್ಲ, ಒಳಗಡೆ ಇರೋರು ಬ್ರೈನ್ ವಾಶ್ ಮಾಡೋ ಕೆಲಸ ನಡೀತಾನೆ ಇರುತ್ತೆ. ಬಟ್ ರೋಹಿಂಗ್ಯಾ ನಿರಾಶ್ರಿತರಿಗೆ ದುಡ್ಡು ಕೊಡೋದು, ಬಾಂಗ್ಲಾದ ಬಡವರಿಗೆ ಕೊಟ್ಟು ಇಲ್ಲಿ ನುಸುಳುವಂತೆ ಮಾಡೋದು. ಬಾಂಗ್ಲಾ ಪಶ್ಚಿಮ ಬಂಗಾಳದ ಗಡಿ ಹೆಂಗೂ ಇನ್ನೂ ಓಪನ್ ಆಗಿದೆ. ಬೇಲಿ ಹಾಕೋಕ್ಕೂ ಬಿಡ್ತಿಲ್ಲ ಮಮತಾ, ರೆಡ್ ಕಾರ್ಪೆಟ್ ಹಾಸ್ ಕರಿತಾನೆ ಇದ್ದಾರೆ ಅಂತ ಮೊನ್ನೆ ಅಷ್ಟೇ ಅಮಿತ್ ಶಾ ಅವರು ವಾಗ್ದಾಳಿ ನಡೆಸಿದ್ದಾರೆ. ಈ ಥರ ಕಳ್ಳದಾರಿಯಲ್ಲಿ ಬಂದು ಭಾರತದ ಒಳಗಡೆ ಅಶಾಂತಿ ಸೃಷ್ಟಿಸುವಂಥ ಭಯಂಕರ ಪ್ಲಾನ್ ಈ ಹೊತ್ತಲ್ಲಿ ರೂಪಿತವಾಗಿರೋ ಇಂಟೆಲಿಜೆನ್ಸ್ ರಿಪೋರ್ಟ್ ಬ್ಲಾಸ್ಟ್ ಆಗಿದೆ. ಸೊ ನಮ್ಮ ಸೇನಾ ಪಡೆಗಳು ಹೈ ಅಲರ್ಟ್ ಆಗಿರೋದು, ಯಾವುದೇ ಬಗೆಯ ಹಿತಕರ ಘಟನೆಗಳು ಸಂಭವಿಸದಂತೆ. ನೋಡಿ ಅಸ್ಸಾಂ CM ಏನು ಹೇಳಿದ್ದಾರೆ ಅಂತ ಈ ಹೊತ್ತಲ್ಲಿ 10%, ಈಗಿರೋದ್ರಲ್ಲಿ 10% ಬಾಂಗ್ಲಾ ನಿವಾಸಿಗಳು ಅಸ್ಸಾಂನಲ್ಲಿ ಜಾಸ್ತಿ ಆದರೂ ಕೂಡ ಇದು ಈ ನಮ್ಮ ಭೂಭಾಗ ಬಾಂಗ್ಲಾ ವಶವಾಗಿ ಬಿಡಬಹುದು ಅನ್ನುವಂಥ ಒಂದು ಅಚ್ಚರಿ ಮಾತಾಡಿದ್ದಾರೆ. ಅಸ್ಸಾಂ ಜನಸಂಖ್ಯೆಯಲ್ಲಿ 40% ಮಂದಿ ಬಾಂಗ್ಲಾದೇಶಿಯರೇ ಸೇರ್ಕೊಂಡು ಬಿಟ್ಟಿದ್ದಾರೆ. ಈ ಸಂಖ್ಯೆಯಲ್ಲಿ 10% ಹೆಚ್ಚಾದರೂ ಈಗ ಬಾಂಗ್ಲಾಗೆ ಸೇರ್ಪಡೆಯಾಗುವಂಥ ಪರಿಸ್ಥಿತಿ ಬರಬಹುದು ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟು ನುಸುಳುಕೋರರು ಹಿಂದೆ ಎಷ್ಟೆಲ್ಲ ವರ್ಷಗಳಿಂದ ಒಳಗಡೆ ತೂರ್ಕೊಂಡು ಬರ್ತಿರೋರು, ಇದು ಅವ್ರನ್ನೆಲ್ಲ ಹೊರಗಡೆ ಓಡಿಸುವಂಥ ಕೆಲಸ ಆಗ್ತಾ ಇದೆ. ಗುರುತಿಸುವ ಮತ್ತು ಹೊರಗಡೆ ಗಡಿಪಾರು ಮಾಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಶುರು ಮಾಡಿದೆ. ಬಟ್ ಸಿಚುವೇಶನ್ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನು ಅಸ್ಸಾಂ CM ವಿವರಿಸ್ತಿದ್ದಾರೆ. ಅಸ್ಸಾಮಲ್ಲಿ ಇದ್ದಕ್ಕಿದ್ದಂತೆ ಗಲಭೆ ಶುರುವಾಗಿದೆ. ಈ ಟ್ರೈಬಲ್ ರಿಲೇಟೆಡ್ ಸಮ್ ಇಶ್ಯೂಸ್ ಆಗಿ ಇದ್ದಕ್ಕಿದ್ದಂತೆ ಗಲಭೆ ಶುರುವಾಗಿ ಈಗ 2 ಸತ್ತಿದ್ದಾರೆ. ಅಲ್ಲಿ ಜೋರು ಕೋಲಾಹಲ ಸೃಷ್ಟಿಸಿದೆ ಈ ಬೆಳವಣಿಗೆ. ಸೊ ಭಾರತದ ಒಳಗಡೆ ಏನೋ ಒಂದು ಕಾರಣ ತೆಗೆದು ಗಲಭೆಯನ್ನು ಎಬ್ಬಿಸೋದು ಈ ಬಾಂಗ್ಲಾದಲ್ಲಿ ಎದ್ದಿರುವಂಥ ದಂಗೆಯ ಮುಂದುವರೆದ ಭಾಗವೇ ಆಗಿದೆ. ಅದೆಲ್ಲದಕ್ಕೂ ಕೂಡ ಭಾರತ ತಯಾರಿ ಮಾಡಿಕೊಂಡಿದೆ. ಆದರೂ ಕೂಡ ಶತ್ರುಗಳು ಸಿಕ್ಕಾಪಟ್ಟೆ ಕುತಂತ್ರದೊಂದಿಗೆ ಭಾರತದತ್ತ 360 ಡಿಗ್ರಿ ಅಟ್ಯಾಕ್ ಮಾಡೋ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಗಡಿಯಲ್ಲಿ, ಬಾಂಗ್ಲಾ ಗಡಿಯಲ್ಲಿ ತ್ರಿಪುರಾ ಮತ್ತು ಮಿಜೋರಾಮಲ್ಲೆಲ್ಲ ಸೇನಾ ನೆಲೆ ಆಕ್ಟಿವ್ ಆಗಿದೆ. ಸೇನಾ ನೆಲೆ ಸ್ಥಾಪಿಸುವ ಮೂಲಕ ಭಾರತ ಶಸ್ತ್ರಾಸ್ತ್ರ ಸಹಿತವಾಗಿ ಯಾವುದೇ ಸಿಚುವೇಶನ್ ಎದುರಿಸೋದಕ್ಕೆ ರೆಡಿಯಾಗಿರೋದು. ತ್ರಿಪುರಾಗೆ 1971 ವಾರನ್ನು ಎದುರಿಸಿದಂಥ ಬೆಟಾಲಿಯನ್ನನ್ನು ಈಗ ದಿಢೀರಂತ ನೇಮಕ ಮಾಡಿರೋದು. ಸೊ ಭಾರತ ಯಾವುದೇ ಕ್ಷಣದಲ್ಲಿ ಆ್ಯಕ್ಷನ್ಗೆ ಮುಂದಾಗಬಹುದು ಬಾಂಗ್ಲಾದಲ್ಲಿ ಆಗ್ತಿರೋ ಈ ಪರಿಸ್ಥಿತಿ ನೋಡಿದ್ರೆ. ಆದರೆ ಯುದ್ಧ ಮಾಡಲೇಬೇಕು ಅಂತಾನೇ ಈ ಸಂಚು ಮಾಡಿರೋದು. ಭಾರತ ಯುದ್ಧ ಮಾಡಿದರೆ ಈ ಸಲ ದೊಡ್ಡ ಲಾಸ್ ಆಗುತ್ತೆ, ಅವ್ರು ಯುದ್ಧಕ್ಕೆ ಬರಲೇಬೇಕು ಅಂತ ಎಲ್ಲರೂ ಯುದ್ಧ ಬಯಸ್ತಿದ್ದಾರೆ. ಭಾರತದಲ್ಲಿರೋರು ಕೂಡ ಯುದ್ಧ ಆಗಲಿ, ಕೈಕಟ್ಟು ಕೂರಬಾರ್ದು ಅಂತ. ಬಟ್ ಶತ್ರುಗಳು ಬಯಸ್ತಿರೋದೇ ಈ ಯುದ್ಧವನ್ನು. ಈ ಯುದ್ಧದಲ್ಲಿ ಭಾರತಕ್ಕೆ ಎಲ್ಲೆಡೆಯಿಂದ ಎಲ್ಲರೂ ದೊಡ್ಡ ದೊಡ್ಡ ಶಕ್ತಿಗಳು ಸೇರಿಕೊಂಡು ಸಂಕಷ್ಟ ತಂದಿಡಬೇಕು. ಒಂದು ಸಲ ಯುದ್ಧಕ್ಕೆ ಬರಲಿ, ಇವರು ಯುದ್ಧದ ಅಖಾಡಕ್ಕೆ ಇಳೀಲಿ ಅಂತಾನೆ
ಕಾಯ್ತಾ ಇದ್ದಾರೆ ನಮ್ಮ ಶಕ್ತಿಯನ್ನು ಸಹಿಸಿಕೊಳ್ಳೋದಕ್ಕಾಗದೆ. ಸೊ ಈ ಸಿಚುವೇಶನ್ ಎಷ್ಟು ಜಾಣ್ಮೆಯಿಂದ ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್. ಮೋದಿ ಬರೀ ಉದ್ವೇಗಕ್ಕೊಳಗಾಗಿ ತಾಕತ್ತಿಗೆ ಸವಾಲು ಹಾಕೋದು ವಿಷಯ ಅಲ್ಲ, ಇಲ್ಲಿ ಎಷ್ಟು ಜಾಣ್ಮೆಯಿಂದ ಈ ಸಿಚುವೇಶನ್ನಿಂದ ಪಾರಾಗುತ್ತೆ ಭಾರತ ಅನ್ನೋದು ತುಂಬ ಇಂಪಾರ್ಟೆಂಟ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.